ಹೊಸ ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಪ್ರ್ಯಾಂಕ್ ಕನ್ನಡಿಗ. 1.5 ತಿಂಗಳಾದ್ಮೇಲೆ ವಿಡಿಯೋ ಮಾಡಕ್ ಬಂದಿದೀವಿ. ಈ ತಿಂಗಳು ಫೆಬ್ರವರಿಯಲ್ಲಿ ಪ್ರೇಮಿಗಳಿಗೆ ಒಂದೊಂದು ದಿನನೂ ಒಂದೊಂದು ವಿಶೇಷ. ಆ ವಿಶೇಷ ದಿನನ ಪಬ್ಲಿಕ್ ಜನರ ಹತ್ರ ನಾವು ಆಚರಣೆ ಮಾಡಕ್ ಬಂದಿದೀವಿ. ನೋಡೋಣ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಹೆಂಗ್ ಬರುತ್ತೋ. ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ನನಗೆ ಕಿವಿ ಕೇಳಿಸ್ತಾ ಇಲ್ಲ, ನನ್ನ ಗರ್ಲ್ ಫ್ರೆಂಡ್ ಏನೋ ಹೇಳ್ತಿದ್ದಾರೆ, ಅದನ್ನ ನನಗೆ ಸ್ವಲ್ಪ ಜೋರಾಗಿ ಹೇಳಿ ಅಂತ ಪಬ್ಲಿಕ್ ಜನರ ಹತ್ರ ನಾವು ಕೇಳೋದು. ಅವ್ರ ಕಡೆಯಿಂದ ರೆಸ್ಪಾನ್ಸ್ ಏನ್ ಬರುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದು. ಆಲ್ರೆಡಿ 1-2-3 ಕ್ಲಿಕ್ ತಗೊಂಡಿದೀವಿ. ನಮ್ಮ ಕೈಲಿ ಆದಷ್ಟು ಎಫರ್ಟ್ ಹಾಕಿ ನಾವು ಮಾಡ್ತಾ ಇದೀವಿ. ರೋಡ್ ಪಕ್ಕದಲ್ಲಿ ಇದೀವಿ, ಜಾಸ್ತಿ ನಾಯ್ಸ್ ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ಯಾಕಂದ್ರೆ ನನ್ನ ಕಿವಿ ಡ್ಯಾಮೇಜ್ ಆಗಿದೆ. ಇವಾಗ ನನ್ನ ಗರ್ಲ್ ಫ್ರೆಂಡು ಪಬ್ಲಿಕ್ ಜನರ ಹತ್ರ ಮಾತಾಡ್ತಾರೆ. ಆ ಪಬ್ಲಿಕ್ ಜನರು ನನ್ ಹೇಳ್ತಾರೆ. ಆ ಮಾತು ನನಗೆ ಕೇಳದೆ ಹಾಗೆ ನಾನು ನಾಟಕ ಮಾಡ್ಬೇಕು. ಏನಾಗುತ್ತೋ ಈ ದಿನ ನೋಡೋಣ. ಇವತ್ತು ಪ್ರಪೋಸ್ ಡೇ ಮಾಡ್ತೀರಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಓ, ಪ್ರಪೋಸ್ ಮಾಡೋ ಡೇನಾ ಇವತ್ತು? ನಿಮಗೆ ಅವರು ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಐ ಲವ್ ಯು ಅಂತ ನೀವ್ ಬೇಗ, ನಾನು ಕಾಯ್ತಾ ಇದ್ದೀನಿ. ಒಂದ್ ಹುಡುಗಿ ತಗೊಂಬನ್ನಿ ನನ್ಗೂನು. ಕಾಲಿಗೆ ಬಿದ್ಬಿಡ್ತೀನಿ ಅಣ್ಣ, ಸಾಕು. ನನ್ಗೂ ಒಂದ್ ಹುಡುಗಿ ಹುಡ್ಕೊಡಿಯಪ್ಪ. ಟ್ರೈ ಮಾಡಿ. ಯಾರನ್ನ? ಬಂದದ್ ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ. ಕೊಡ್ತೀನಿ ನೋಡಿ, ಇವ್ರಿಗೆ ಹೇಳು. ಹಲೋ, ಹಾ ಹೇಳಿ, ಏನಂತ? ಇವತ್ತು ಪ್ರಪೋಸ್ ಡೇ ಅಂತಲ್ಲ, ಪ್ರಪೋಸ್ ಡೇ ಇವತ್ತು. ಪ್ರಪೋಸ್ ನಾನು ಡೇ. ಮಲ್ಲೇಶ್ವರಂ ಅಲ್ಲಿ ಇದ್ದೀನಿ ಅಂತ ಹೇಳಿ. ಅವರು ಮಲ್ಲೇಶ್ವರಂ ಅಲ್ಲಿ ಇದ್ದಾರೆ. ಇವತ್ತು ಪ್ರಪೋಸ್ ಡೇ ಅಲ್ವಾ? ಇವತ್ತು ಪ್ರಪೋಸ್ ಡೇ. ಇವತ್ತು ಪ್ರಪೋಸ್ ಡೇ. ಪಾಪ ಪ್ರಪೋಸ್ ಪ್ರಪೋಸ್. ಹೆಂಗ್ ತೋರಿಸ್ಲಿ? ಏನು? ಪ್ರಪೋಸ್ ಪ್ರಪೋಸ್ ಡೇ. ಪ್ರಪೋಸ್ ಮಾಡ್ತಾರಲ್ಲ ರೋಸ್ ಇಟ್ಕೊಂಡು. ಎಲ್ಲಿ ರೋಸ್? ಹಲೋ, ಏನಂತ? ಅವ್ರು ಕೇಳಿಸ್ತಿಲ್ಲ. ಇವತ್ತು ಪ್ರಪೋಸ್ ಡೇ ತಾನೇ, ಅವ್ರಿಗೆ ಪಾಪ. ಪ್ರಪೋಸ್ ಮಾಡ್ಬೇಕಂತೆ. ಬೈತಾ ಇದ್ರು, ಹೊಗಳ್ತಾ ಇದ್ರು. ಒಂದ್ ನಿಮಿಷ Propose. ನಿಧಾನ ಆಗಿ ಎಕ್ಸ್ಪ್ಲೈನ್ ಮಾಡಿ ಕೈಯಲ್ಲಿ ತೋರಿಸಿ ನನಗೆ ಅರ್ಥ ಆಗುತ್ತೆ. ಪ್ರಪೋಸ್ ಆ? ಪ್ರಪೋಸ್. ಪಾ ಅನ್ನ ಕಷ್ಟ ಕೇಳಿಸ್ತಾ ಇದೆ ನನಗೆ. ಟೆಕ್ಸ್ಟ್ ಮಾಡ್ತವ್ರ. ಓದಕ್ ಬರುತ್ತೆ ತಾನೇ? ಓದಕ್ ಬರಲ್ವಾ? ಕರೆಕ್ಟ್ ಆಗಿ ಬರೋದಿಲ್ಲ. ಪ್ರಪೋಸ್ ಡೇ ಅನ್ನೋದು ಓದಕ್ ಬರಲ್ವಾ? ಹಲೋ, ಹೇಳಿ. ಓದಕ್ ಬರಲ್ಲ ಅಂದೆ ಕಣೆ. ಇಲ್ಲಿ ಇವತ್ತು ಫೆಬ್ರವರಿ 18 ಪ್ರಪೋಸ್ ಡೇ. ಇವತ್ತು ಫೆಬ್ರವರಿ 18 ಅಂತ ನನಗೂ ಗೊತ್ತು. ಜಸ್ಟ್ ಅವ್ರು ಏನ್ ಹೇಳ್ತಾರೆ, ಪಾಪ ಪ್ರಪೋಸ್. ನೀವ್ ಪ್ರ್ಯಾಂಕ್ ಮಾಡ್ತಿದ್ದೀರಾ ತಾನೇ? ಇದು ಆಕ್ಚುಲಿ ಚೆನ್ನಾಗಿರೋದು. ಹೆಂಗೆ ಪ್ರಪೋಸ್ ಡೇ? ಪ್ರಪೋಸ್. ಓ, ಪ್ರಪೋಸ್ ಮಾಡೋ ಡೇನಾ ಇವತ್ತು? ಗೊತ್ತ ನನಗೆ ಪ್ರಪೋಸ್ ಡೇ ಅಂತ ಹೇಳಿ. ಹೇಳ್ತಾ ಇದ್ದಾರೆ. ಏನಂತೆ ಇವತ್ತು ಪ್ರಪೋಸ್ ಡೇ? ಏನ್ ಇವಾಗ? ಅವ್ರು ನಿಮ್ ಲವ್ ಮಾಡ್ತಿದಾರಂತೆ. 2 ವರ್ಷದ ಲವ್ ಮಾಡ್ತಿದ್ದಾರೆ. ಅದೇನು ಹೊಸದ? ಅವ್ರಿಗೆ ಗೊತ್ತಂತೆ ನೀವು ಲವ್ ಮಾಡ್ತಿರೋದು 2 ವರ್ಷದಿಂದ. ಅವ್ರು ನಿಮ್ ಲವ್ ಮಾಡ್ತಿದಾರಂತೆ. ಟೈಪ್ ಮಾಡ್ಬಿಟ್ಟು ಅವರು ನಿಮ್ಮನ್ನ ಲವ್ ಮಾಡ್ತಿದಾರಂತೆ. ಲವ್ 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 2 years. 2 years ಆಯ್ತಂತಲ್ಲ? ಏನಂತ? ಬೇಡ ಹೇಳಿ. ಅದನ್ನ ಹೇಳ್ದೆ ಅವ್ರಿಗೆ ಗೊತ್ತಂತೆ ನೀವು ಲವ್ ಮಾಡ್ತಾ ಇದ್ದೀರಾ ಅಂತ. ಅವರು ನಿಮ್ಗೆ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಅವರು ಇವರು ಐ ಲವ್ ಯು ಅಂತ ಹೇಳಿ. ಅವರು ನಿಮಗೆ ಹೇಳ್ತಾ ಇದ್ದಾರೆ 2 years. ಹೇಳಿದ್ರಿ ಹಂಗಂತ. ಅವ್ರು ಮೀಟು ಅಂತ ಹೇಳಿದ್ರು. ಹೇಳಿದ್ರು ಅವ್ರು ನಿಮ್ಗೆ. ಹೇಳಿ, ಐ ಲವ್ ಯು ಟು ಅಂತ. ಐ ಲವ್ ಯು ಟು ಅಂತ ಹೇಳಿ. ಏನ್ ಹೇಳ್ಬೇಕು? ಐ ಲವ್ ಯು ಟು ಅಂತ ಹೇಳಿ ಇವ್ರಿಗೆ. ಐ ಲವ್ ಯು ಟು. ಸರಿ ಆಯ್ತು ನೇತ್ರ ಅವ್ರೆ. ಹೇಳಿ. ಅವ್ರಿಗೋಸ್ಕರ ಒಂದು ಸಾಂಗ್ ಹೇಳ್ತೀನಿ, ಪ್ಲೀಸ್ ಒಂದು ಹೇಳಿ ಮ್ಯಾಮ್. ಈಗ ಸಾಂಗ್ ಹೇಳ್ತಾರಂತೆ. ಸಾಂಗ್ ಅವ್ರು ಬರ್ತಾರಂತ. ಸಾಂಗ್ ಆಡು. ಆಡಿ. ಅಣ್ಣ ಇನ್ನು ಏನೋ ಬೇಕಣ್ಣ. ಹೇಳಿ.
ಅಮ್ಮ ಇವಾಗ ಸಾಂಗ್ ಹೇಳೋ ಸಮಯ ಅಲ್ಲ, ಇದು ರೋಡಲ್ಲಿ ಇದೀನಿ ನಾನು. ಅವರು ರೋಡಲ್ಲಿ ಇದಾರೆ. ನಾನಿಲ್ಲಿ ಯಾವ ಸಿಂಗರ್ ಅಲ್ಲ ಅವ್ರಿಗೆ ಸಾಂಗ್ ಹೇಳಕ್ಕಿಲ್ಲ. ಅವ್ರು ನಮ್ ಹುಡ್ಗಲ್ಲ, ನೀವ್ ಹೇಳಿದ್ನೆಲ್ಲ ಹೇಳಕ್ಕೆ. ಅವ್ರು ಬರ್ತಾರೆ, ನೀವ್ ಮುಂದೆ ಬಂದಾಗ ನೀವೆಲ್ಲ ಹೇಳ್ಕೊಳ್ಳಿ ಆಯ್ತಾ? ಬೈತಾ ಇದ್ದೀರಾ? ಮ್ಯಾಮ್ ಪ್ಲೀಸ್ ಮ್ಯಾಮ್, ನಾವು ದೂರ ಇಲ್ಲಿ ಇರೋದು ಮ್ಯಾಮ್. ಅವ್ರು ವೇಟ್ ಮಾಡಕ್ಕಾಗಲ್ಲ, ಕಿವಿ ಕೇಳ್ತಿಲ್ಲ ಮ್ಯಾಮ್ ಪ್ಲೀಸ್. ಹೋಗ್ಲಿ, ಏನ್ ಸಾಂಗ್ ಹೇಳಿ. ಹಲೋ, ಏನ್ ಸಾಂಗ್ ಹೇಳ್ರಿ ನೇತ್ರ ಅವ್ರೆ. ಫಸ್ಟ್ ಅವ್ರಿಗೆ ಪ್ರಪೋಸ್ ಮಾಡಿ ಕೇಳಿ ಮ್ಯಾಮ್. ಅವ್ರು ನನಗೆ ಗೊತ್ತಿಲ್ಲ, ಅವ್ರು ನನಗೆ ಪರಿಚಯ ಇಲ್ಲ. ಹಲೋ, ಆ ಆ ಓಕೆ, ಅವ್ರಿಗೂ ಕೇಳಿಸ್ತಿದೆ, ಹೇಳಿ ನೀವ್ ಹೇಳೋದು. ಹಲೋ, ಹೇಳ್ರಿ, ಸಾಂಗ್ ಹೇಳ್ಬೇಕು ಅಂದ್ರಲ್ಲ ನೇತ್ರ ಅವ್ರೆ. ಸಾಂಗ್ ನನಗೆ ನೀನು, ನಿನಗೆ ನಾನು, ಆಮೇಲೆ ನನ್ನ ಜಗದ ದೊರೆಯು ನೀನು ಅಂತ ಹಾಡು ಹೇಳ್ತಾ ಇದಾರೆ. ನನ್ನ ಜಗದ ದೊರೆಯು ನೀನು. ನನಗೆ ನಾನು ಅವ್ರಿಗೆ ಇವ್ರಿಗೆ ನೇತ್ರ ಅವ್ರಿಗೆ ನೀವು, ಇವ್ರಿಗೆ ನೀವು, ನಿಮಗೆ ಇವರು, ಆಮೇಲೆ ಜಗವು 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 ಜಗ ಜಗ ಭೂಮಿ ಜಗ ಪ್ರಪಂಚ ಮಲ್ಲೇಶ್ವರಂ ಇದು. ಜಗ 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 ಭೂಮಿ. ಭೂಮಿ. ಹಾ, ಜಗತ್ತು ನೀವಂತೆ ಇವ್ರಿಗೆ, ನೀವಂತೆ. ಸಾಕು, ಕಾಲಿಗೆ ಬಿದ್ಬಿಡ್ತೀನಿ ಅಣ್ಣ, ಸಾಕು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಕನ್ನಡ ಬರುತ್ತೆ? ಸ್ವಲ್ಪ ನನ್ಗೆ ಕಿವಿ ಕೇಳಿಸಲ್ಲ, ಆಪರೇಷನ್ ಆಗಿದೆ. ನಮ್ ಗರ್ಲ್ ಫ್ರೆಂಡ್ ಏನೋ ಹೇಳ್ತಾರೆ, ಸ್ವಲ್ಪ ನನಗೆ ಸ್ವಲ್ಪ ಜೋರಾಗಿ ಹೇಳ್ತೀರಾ? ಹಾ ಹೇಳಿ ಮ್ಯಾಮ್. ಹಲೋ, ಹಾ ಹೇಳಿ, ಕೇಳಿಸ್ತಾ ಇದೆ. ಇವತ್ತು ಪ್ರಪೋಸ್ ಡೇಟ್ ಇದೆ. ಪ್ರಪೋಸ್ ಮಾಡ್ತಾರ ಇಲ್ವ ನನ್ಗೆ ಅಂತ ಕೇಳಿಮ್ಮ. ಇದು ಇವತ್ತು ಪ್ರಪೋಸ್ ಡೇ ಮಾಡ್ತೀರಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಪ್ರಪೋಸ್ ಡೇ, ಪ್ರಪೋಸ್ ಡೇ ಇವತ್ತು. ಪಿಪಿನ ಪ್ರಪೋಸ್ ಡೇ, ಪ್ರಪೋಸ್ ಡೇ ಮಾಡ್ಬೇಕಂತೆ. ಪ್ರಪೋಸ್ ಡೇ ಮಾಡ್ಬೇಕಂತೆ. ಸ್ವಲ್ಪ ಆಕ್ಷನ್ ಮಾಡಿತ್ತು, ಇನ್ನೂ ಸ್ವಲ್ಪ ಜೋರಾಗಿ. ಪ್ರಪೋಸ್ ಡೇ, ಪ್ರಪೋಸ್ ಪಾಪ ಪ್ರಪೋಸ್ ಬರ್ಬೇಕಂತ ಮನೆಗೆ. ಪ್ರಪೋಸ್ ಡೇ ಮಾಡ್ಬೇಕಂತೆ. ಆ ಕಿವಿ ಹೋಗಿದೆ, ಈ ಕಿವಿ. ಪ್ರಪೋಸ್ ಡೇ ಇವತ್ತು ಪ್ರಪೋಸ್ ಮಾಡ್ಬೇಕಂತೆ. ಲವರ್ಸ್ ಡೇ, ಲವರ್ಸ್ ಡೇ, ಲವರ್ಸ್ ಡೇ, ಲವರ್ಸ್ ಡೇ ಏನಂತೆ? ಲವರ್ಸ್ ಡೇ. ಹಲೋ, ಸರಿ, ನಾನೇ ಅವ್ರಿಗೆ ಪ್ರಪೋಸ್ ಮಾಡ್ತಿದ್ದೀನಿ. ಐ ಲವ್ ಯು ಐ ಲವ್ ಯು ಅಂತ ಹೇಳ್ತಿದ್ದಾರೆ ನಿಮ್ಗೆ. ಐ ಲವ್ ಯು ಅಂತ ಹೇಳ್ತಿದ್ದಾರೆ. ಬೈತಾ ಇದ್ದೀರಾ? ಸ್ವಲ್ಪ ನೀವು ಸ್ವಲ್ಪ ಆಕ್ಷನ್ ಮಾಡಿ, ನಾನು ಕಂಡಿಡಿತೀನಿ. ಹಲೋ, ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳು. ಹಾ ಹೇಳಿ. ಸ್ವಲ್ಪ ಜೋರಾಗಿ ಹೇಳಿ. ನೇತ್ರ ಜೋರಾಗಿ ಹೇಳು, ಕೇಳಿಸ್ತಾ ಇಲ್ಲ. ನಿಮ್ಗೆ ನನಗೆ ಒಂದು ಬಾಬಾ ನನ್ಗೆ ನನ್ ಲವ್ ಮಾಡ್ತೀರಾ? ಇದು ಆಕ್ಚುಲಿ ಚೆನ್ನಾಗಿ. ನೀವು ಇನ್ನೊಂದ್ಸರಿ ಹೇಳಿ. ಇವರು ಹಾ ನಿಮ್ಗೆ ಹಾ ಲವ್ ಮಾಡ್ತಾರೆ. ಅವ್ರು ನನ್ ಗರ್ಲ್ ಫ್ರೆಂಡು, ಆದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ನನ್ಗೆ ಹೇಳಿ. ಅವ್ರು ಹೇಳ್ತಿರೋದ್ ನಿಮ್ಗೆ. ಅಣ್ಣ ಅಲ್ಲ, ಇವರು ನನ್ನ ಗರ್ಲ್ ಫ್ರೆಂಡ್ ಆಯ್ತಾ, ಅವರು ನನಗೇನ್ ಹೇಳ್ತಿದ್ದಾರೆ. ನಾನು ಶಾಪಿಂಗ್ ಮಾಡಕ್ ಬಂದಿದ್ದೀನಿ, ಅವರು ನಿಮ್ಗೆ ಐ ಲವ್ ಯು ಹೇಳ್ತಿದ್ದಾರೆ. ಅವರು ನನಗೆ ಐ ಲವ್ ಯು ಐ ನನಗೆ ಓದಕ್ ಅಷ್ಟೊಂದು ಬರೋದಿಲ್ಲ. ಐ ಲವ್ ಯು. ಐ ಹಾ, ಐ ಲವ್ ಯು. ಲವ್ ಐ ಸ್ಪೆಲ್ ಮಾಡಿ. ಲವ್ ಯು. ಲವ್ ಮಾಡ್ಬೇಕಾ? ಐ ಲವ್ ಯು ಹೇಳ್ತಿದ್ದಾರೆ. ಐ ಲವ್ ಯು ನಾನು ನಿನ್ಗೆ ಹೇಳ್ಬೇಕಾ? ಅವ್ರಿಗೆ ಅವರು ನನಗೆ ಲವ್ ಮಾಡ್ತಿದಾರಾ? ಅದು 2 ವರ್ಷನೇ ಆಯ್ತು ಬ್ರೋ ಲವ್ ಮಾಡಕ್ಕೆ.
ಅದಕ್ಕೆ ನಿಮಗೆ ಪ್ರಪೋಸ್ ಮಾಡ್ತಿದ್ದಾರೆ, ಐ ಲವ್ ಯು ಹೇಳ್ತಿದ್ದಾರೆ. ಸಾಯ್ತು, ಏನು ಗೊತ್ತಾಗ್ತಲ್ಲ ಏನ್ ಹೇಳ್ತಾರೆ ಅಂತ. ಹಲೋ ನಾನು ಅವ್ರಿಗೇನು ಅರ್ಥ ಆಗ್ತಾ ಇಲ್ಲ ಮ್ಯಾಮ್ ನಾವು ಹೇಳ್ತಿರೋದು. ನೇತ್ರ ಸ್ವಲ್ಪ ಜೋರಾಗಿ ಹೇಳು, ಕೇಳಿಸ್ತಾ ಇಲ್ಲ, ಬರೀ ಐ ಅಷ್ಟೇ ಕೇಳಿಸ್ತಾ ಇದೆ. Action ಮಾಡಿದ್ದೇನೆ ಯಾವ್ದನ್ನು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಪರ್ದಿ ತೋರ್ಸೋಣ ಅಂದ್ರೂ ಅವ್ರಿಗೆ ಓದಕ್ ಆಗ್ತಾ ಇಲ್ಲ ಅಂತೆ. ಏನಕ್ಕೆ ಆ ತರ ಹುಡುಗರು ನೋವು ಮಾಡಿದ್ದೀರಾ ಸರ್? ಅವರು ನಿಮ್ಗೆ ಐ ಲವ್ ಯು ಹೇಳ್ತಿದ್ದಾರೆ. ಅವರು ನನ್ಗೆ ಲವ್ ಮಾಡ್ತಿದ್ದಾರೆ, 2 ವರ್ಷ ಆಯ್ತು. ಐ ಲವ್ ಯು ಐ ಲವ್ ಯು ಅಂತ ಹೇಳ್ತಿದ್ದಾರೆ. ಗೊತ್ತಾಯ್ತು, ಅವರು ನನಗೆ ಪ್ರಪೋಸ್ ಮಾಡ್ತಿದ್ದಾರೆ ಅಲ್ಲ, ನಾನು ನಿಮ್ಗೆ ಅವ್ರಿಗೆ ಮಾಡಿದ್ದೀನಿ 2 ವರ್ಷದ ಮುಂಚೆ. ಇವಾಗ ಮಾಡಿದ ಸರ್. ಇವಾಗ ನಾನ್ ಮಾಡ್ಬೇಕಂತ? ಇವಾಗ ಯಾಕೆ ಮಾಡ್ಬೇಕಂತ ಕೇಳಿ, ಇವಾಗ ಯಾಕೆ ಮಾಡ್ಬೇಕಂತ. ಹಲೋ, ಅವ್ರು ಹೇಳ್ತಿದ್ದಾರೆ ಇವಾಗ ಏನ್ ಮಾಡ್ಬೇಕು ಪ್ರಪೋಸ್ ಅಂತ ಕೇಳ್ತಿದ್ದಾರೆ. ಮಾಡಲ್ವಾ? ನಾನು ಲವರ್ ಅಲ್ವಾ? ಇವತ್ತು ಪ್ರಪೋಸ್ ಡೇ ಅಂತ ಮಾಡ್ಬೇಕಂತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಇವತ್ತು ಮಾಡ್ಬೇಕಂತ. ಇವತ್ ಯಾಕೆ ಮಾಡ್ಬೇಕಂತೆ? ನಾನು 2 ವರ್ಷ ಮುಂಚೆ ಪ್ರಪೋಸ್ ಡೇ. ಇವತ್ತು ಲವರ್ಸ್ ಡೇ. ಹಲೋ, ಲವರ್ಸ್ ಡೇ ಫೆಬ್ರವರಿ 14th. ಹಾ ಇವತ್ತು ನಿಮ್ ಲವರ್ನ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನಮ್ ಲವರ್ ಮನೇಲಿ ಇದ್ದಾನೆ. ಎಲ್ಲಿ ಕರ್ಕೊಂಡು ಹೋಗ್ತೀರಾ ಇವತ್ತು? ಎಲ್ಲಿಗೆ ಕರ್ಕೊಂಡು ಎಲ್ಲಿ ಹೋಗ್ತೀರಾ? ನಾನು ಬಂದಿದ್ದೀನಿ, ಮಲೇಶ್ವರಂ ಬಂದಿದ್ದೀನಿ. ಇರಿ ಒಂದೊಂದೇ ಬಿಡಿಸಿ ಹೇಳಿ, ನಿಧಾನ. ಸಾರಿ ಡಿಸ್ಟರ್ಬ್ ಆಗ್ತಿದ್ಯಾ? ಪರವಾಗಿಲ್ಲ. ಹಾ, ನಿಮ್ ಲವರು ಹಾ. ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ? ನನ್ನ ನಿಮ್ ಲವರು ನಿಮ್ಮನ್ನ ಇವ್ರನ್ನ ಯಾಕೆ ನಾಳೆ ಇವ್ರನ್ನ ಹಾ ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಇವ್ರನ್ನ ಇವತ್ತು ಮೀಟ್ ಮಾಡಿದ್ದೆ, ಬೆಳಗ್ಗೆ ಮೀಟ್ ಮಾಡಿನೇ ಬಂದೆ. ಕರ್ಕೊಂಡು ಎಲ್ಲಿ ಹೋಗ್ತೀರಾ ಅಂತ ಕೇಳ್ತಿದ್ದಾರೆ. ಕರ್ಕೊಂಡು ಎಲ್ಲಿ ಹೋಗ್ತೀರಾ? ಹಾ, ಯಾವಾಗ? ಇವತ್ತು. ಹಾ, ಕೇಳ್ತಾ ಇದ್ದೀನಿ ನಾನು. ಇವತ್ತು ಪ್ರಪೋಸ್ ಡೇ, ಅವರಿಗೆ ಪ್ರಪೋಸ್ ಮಾಡಬೇಕು. ಸ್ವಲ್ಪ ಆಕ್ಷನ್ ಮಾಡಿ ತೋರಿಸ್ತೀರಾ? ಸ್ವಲ್ಪ ಕೂರಕ್ ಆಗ್ತಲ್ವಾ? ಇವತ್ತು ಹಾ, ಪ್ರಪೋಸ್ ಡೇ, ಪ್ರಪೋಸ್ ಮಾಡಬೇಕು. ಇವತ್ತು ಆ ಡೇ. ಪ್ರಪೋಸ್ ಪಾಪನ ಪ್ರಪೋಸ್ ಡೇ. ಪಾಪ ಇವತ್ತು ಪ್ರಪೋಸ್ ಡೇ, ಅವ್ರಿಗೆ ಪ್ರಪೋಸ್ ಮಾಡ್ಬೇಕಂತೆ. ಓ ಹಂಗ. ನಮ್ಮ ಮನೆ ಪಕ್ಕದಲ್ಲಿ ಪಾಪು ಇದೆಯಲ್ಲ, ಅದು ಅಲ್ಲೇ ಇದೆ. ಒಂದ್ಸರಿ ಆಕ್ಷನ್ ಮಾಡಿ ತೋರಿಸಿ. ಹಾ, ಓ ಗೊತ್ತಾಯ್ತು. ಪ್ರಪೋಸ್ ಮಾಡ್ಬೇಕಂತ ಅಷ್ಟೇ ತಾನೇ? ಜೋರಾಗಿ ಹಾ, ಫುಲ್ ಐ ಲವ್ ಯು ಅಂತ ಹೇಳಿ. ಐ ಲವ್ ಯು. ಓಕೆನಾ? ಬರ್ತೀನಿ ಅಂತ ಹೇಳಿ ಆಮೇಲೆ. ಹಾ, ಬರ್ತಾ ಇದ್ದೀನಿ. ಬರ್ತಾವ್ರೆ ಮನೆಗೆ, ಅಲ್ಲೇ ಇದೆ. ನಂದು ಸ್ವಲ್ಪ ನೋಡಿ, ನಾನು ಸಿಗ್ನಲ್ ಆಗಿದ್ದೀನಿ. ಇಷ್ಟು ಹೆಲ್ಪ್ ಮಾಡಿದ್ದೀನಲ್ಲ, ಒಂಚೂರು ನನಗೂ ಹೇಳಿ. ಮಾತೇ ಇಲ್ಲ. ಏನ್ ಹೇಳು ಸರ್ ನಿಮ್ಗೆ? ನನ್ಗೂ ಒಂದು ಹುಡುಗಿ ಹುಡ್ಕೊಡಿಯಪ್ಪ. ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಿದೆ, ನೀವೇ ಹುಡುಕ್ಬೋದಲ್ವಾ?
ಅದನ್ನೇ ಟ್ರೈ ಮಾಡ್ತೀನಿ, ಯಾರು ಬರ್ತಾ ಇಲ್ಲ. ಆರ್ಡರ್ ಎಲ್ಲ ನೀವ್ ಹೇಳಿ, ಸ್ವಲ್ಪ ಹೆಲ್ಪ್ ಮಾಡಿ. ಖಂಡಿತ ಮಾಡ್ತೀವಿ. ಬರ್ತೀರಾ? ಇಲ್ಲೇ ಇರ್ತೀನಿ. ಹಾ ಬನ್ನಿ ಬೇಗ, ನಾನು ಕಾಯ್ತಾ ಇದ್ದೀನಿ. ಏನ್ ಗೊತ್ತಾಯ್ತಿದ್ದೀರಾ? ಒಂದ್ ಹುಡುಗಿ ತಗೊಂಬನ್ನಿ ನನ್ಗೂನು. ಹುಡುಗಿನ ತಗೊಂಬರಕ್ ಏನ್ ಬೇರೆ ಏನಂತೆ ನಾನು ಒಂದ್ ಹುಡುಗಿನ ಪ್ರಪೋಸ್ ಬ್ರೋ? ಏನಂತೆ? ಬರ್ಬೇಕಂತ ಬರ್ತಾ ಇದ್ದೀನಿ ಅಂತ ಹೇಳಿ. ಹಲೋ, ಅವ್ರು ಬರ್ತಿದಾರ, ಓಕೆನಾ? ಓಕೆ ಸರ್. ಹಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಹೆಲ್ಪ್ ಮಾಡಿ. ಅವ್ರ ಫ್ರೆಂಡ್ ಇಲ್ಲಿದ್ದಾರೆ ಕೇಳಿ. ನೀವ್ ಫ್ರೆಂಡ್ ಎಲ್ಲಿ ಇದ್ದೀರಿ? ಸ್ವಾತಿ ಅಂತಿದ್ರು ಅವ್ರ ಹೆಸರು. ಹಲೋ, ಏನೋ ನಿಮ್ ಸ್ವಾತಿ ಫ್ರೆಂಡ್. ಸ್ವಾತಿ ನಿಮ್ ಫ್ರೆಂಡ್ ಸ್ವಾತಿ ಎಲ್ಲಿ ಅವರು ನಿಮ್ ಫ್ರೆಂಡು? ಇದಾರೆ ನನ್ ಜೊತೆನೆ ಸರ್. ಅವ್ರ ಜೊತೆನೆ ಇದಾರೆ ಅಂತೆ. ಅವ್ರ ಜೊತೆನೆ ಇದಾರೆ. ಅವ್ರು ಸಿಂಗಲ್. ಅವರು ಸ್ವಾತಿ ಅವ್ರ ಜೊತೆ ಇದಾರೆ. ಸ್ವಾತಿ ಸಿಂಗಲ್. ಅವ್ರ ಫ್ರೆಂಡು ಜೊತೆಗೆ ಇದಾರೆ. ಅವ್ರ ಫ್ರೆಂಡ್ ಜೊತೆಗಿದ್ದಾರೆ. ಇವಾಗ ಇವ್ರು ಮಾತಾಡ್ತಾ ಇರೋದು ನಮ್ಮ ಹುಡುಗಿ, ಅವ್ರ ಜೊತೆಗಿರೋದು ಅವ್ರ ಫ್ರೆಂಡು ಸ್ವಾತಿ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ ನೋಡಿ, ಸಿಂಗಲ್ ಆಗಿದೆ. ಏನು ನೀವು ಲವ್ ಮಾಡ್ತೀರಾ ಬಕ್ಕ? ಓಕೆ, ಹಲೋ ಸರ್, ಇವ್ರು ಬರ್ತಾವ್ರೆ ಮನೆಗೆ. ಓಕೆ ಓಕೆನಾ? ಓಕೆ ಸರ್. ಇಡಲ ಫೋನು? ಹಾ ಸರ್, ಥ್ಯಾಂಕ್ ಯು. ಓಕೆ. ನಿಮ್ಮ ನನ್ಗೂ ಒಂದ್ ಹುಡುಗಿ ಹುಡ್ಕೊಳಿ. ನಿಮಗೂ ಗರ್ಲ್ ಫ್ರೆಂಡ್ ಇದ್ದಾಳ ಇಲ್ವಾ? ಗರ್ಲ್ ಫ್ರೆಂಡು ಬೇಕಾ? ಗರ್ಲ್ ಫ್ರೆಂಡು ಪಕ್ಕಣ ಹೇಳಿ. ನಮ್ಮ ಅವ್ರ ಫ್ರೆಂಡ್ ಇದ್ದಾರೆ, ಏನೋ ಒಂದು ವ್ಯವಸ್ಥೆ ಮಾಡೋಣ. ಪ್ರಪೋಸ್ ಮಾಡಿದ್ರಾ? ಯಾಕೆ ಅದು? ಸಿಂಗಲ್ ಬ್ರೋ. ಯಾಕೆ ಬ್ರೋ? ಯಾರು ಇಲ್ಲ. ನೀವು ಇಷ್ಟು ಚೆನ್ನಾಗಿದ್ದೀರಾ, ಯಾಕೆ ಯಾರಿಲ್ಲ? ಯಾರು ನೋಡಲ್ಲ ನಮ್ನ. ಯಾಕೆ ನೋಡಲ್ಲ? ನಿಮಗೇನ್ ಚಂದ, ಎಲ್ಲ ಚೆನ್ನಾಗಿದೆಯಲ್ಲ. ನೀವು ಟ್ರೈ ಮಾಡಿ. ಯಾರನ್ನ? ನಿಮಗೆ. ನಿನಗೆ ಯಾಕೆ ಬ್ರೋ ನಾನು ಟ್ರೈ ಮಾಡಬೇಕು? ನನಗೆ ಒಂದ್ ಹುಡುಗಿ ಹುಡುಕೊಳ್ಳಿ. ಹಂಗೇಳಿ ನಿಮಗ್ ಒಂದ್ ಹುಡುಗಿ ಹುಡ್ಕೊಡ್ಬೇಕಾ? ನಾನ್ ಟ್ರೈ ಮಾಡಿ ಅಂದ್ರೆ ತಪ್ಪು ತಿಳ್ಕೊಂಡ್ಬಿಡುತ್ತೆ. ಬರೋದಾ? ಸಿಗೋಣ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಕಸ್ಮಾತ್ ಯಾರಾದ್ರೂ ಒರಿಜಿನಲ್ ಆಗಿ ಕಿವಿ ಕೇಳಿಸೋರು ಬಂದು ನಿಮ್ಮ ಹತ್ರ ಕೇಳಿದ್ರೆ ದಯವಿಟ್ಟು ಹೆಲ್ಪ್ ಮಾಡಿ. ಇದು ಮಾಡಿ ಜಸ್ಟ್ ತಮಾಷೆ ಆಗಿ. ಆದಷ್ಟು ನಾನು ಎಂಡಲ್ಲಿ ಹೇಳಿದ್ದೀನಿ, ಇದು ಯೂಟ್ಯೂಬ್ಗೆ ಚಾನಲ್ಗೆ ಅಂತ 3 ಇಂದ 4 ಕ್ಲಿಪ್ಸ್ ಸಿಕ್ಕಿದೆ. ಹೆಂಗ್ ಮಾಡಿದೆ ಗೊತ್ತಿಲ್ಲ, ಆದಷ್ಟು ನಮ್ಮ ಕೈಲಿ ಎಫರ್ಟ್ ಹಾಕಿ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಇನ್ನ ಡಿಫ್ರೆಂಟ್ ಆಗಿರೋ ಕಂಟೆಂಟ್ ಕೊಡ್ತೀವಿ. ಸಿಗೋಣ. ಟೇಕ್ ಕೇರ್, ಬೈ ಬೈ. ಆಮೇಲೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಚಾನಲ್ ಇದೆ. ಇನ್ ಕೇಸ್ ನಿಮಗೆ ನನ್ನ ಬೇರೆ ಐಡಿಯಾಸ್ ಏನಾನ ಇದ್ರೆ ಕಮೆಂಟ್ ಮಾಡಿ, ಅದನ್ನ ನಾವು ಪ್ರ್ಯಾಂಕ್ ಮಾಡಕ್ ಟ್ರೈ ಮಾಡ್ತೀವಿ. ಸಿಗೋಣ. ಟೇಕ್ ಕೇರ್, ಬೈ ಬೈ.